ಕನ್ನಡ ರಾಷ್ಟ್ರೀಯತೆಯನ್ನು ಕನಸಿದ್ದ ಟಿಪ್ಪು. ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಮೈಸೂರು ಹುಲಿ ಎಂದು ಖ್ಯಾತಿವೆತ್ತ ಟಿಪ್ಪು ಸುಲ್ತಾನ್ ಹೀಗೆ 206 ವರ್ಷಗಳ ಹಿಂದೆ ಮೇ 4ರಂದು ಸಾಮ್ರಾಜ್ಯಶಾಹಿ ಬ್ರಿಟಿಷರೊಡನೆ ಹೋರಾಡುತ್ತಾ ಶ್ರೀರಂಗಪಟ್ಟಣದ ಕೋಟೆ ಕಾಳಗದಲ್ಲಿ ಮಡಿದು ಅಮರನಾದ. ಅಲ್ಲಿಗೆ 4 ದಶಕಗಳಲ್ಲಿ ಹೈದರ್ ಮತ್ತು ಟಿಪ್ಪು ತಂದೆ ಮಕ್ಕಳು ಕಟ್ಟಿ ಬೆಳೆಸಿದ್ದ ಕನ್ನಡ ರಾಷ್ಟ್ರೀಯತೆ ಎಂಬುದು ವಿದೇಶಿಯರ ಪದತಲದಲ್ಲಿ ಬಿದ್ದು ಮಣ್ಣು ಪಾಲಾಯಿತು. ಅತ್ತ ಈ ಸುದ್ದಿಯನ್ನು ಕೇಳಿದ ಆಂಗ್ಲ ದೊರೆಗಳು ಇನ್ನು ಮುಂದೆ ಇಂಡಿಯಾ ನಮ್ಮದು ಅಂತ ಬೀಗಿದ್ದು ಇತಿಹಾಸ. ಪೂರ್ಣಯ್ಯ, ಮೀರ್ ಸಾದಿಕ್, ನವಾಬರು, ಮರಾಠಿ ಪೇಶ್ವೆಗಳ ಕುತಂತ್ರದ ಕಾರಣಕ್ಕೆ ಟಿಪ್ಪು ಮಡಿಯದೆ ಹೋಗಿದ್ದರೆ ಟಿಪ್ಪು ಕಂಡಿದ್ದ ಕನ್ನಡ ರಾಷ್ಟ್ರೀಯತೆ ಅಥವಾ ಕರ್ನಾಟ ದೇಶ ನನಸಾಗ್ತಿತ್ತು. ಅಷ್ಟು ಸಂಪತ್ತು ಮತ್ತು ಅಷ್ಟು ಅಭಿವೃದ್ಧಿಯನ್ನ ಟಿಪ್ಪು ಸಾಧಿಸಿದ್ದ. ಟಿಪ್ಪು ಸುಲ್ತಾನ್ ಆಡಳಿತದ ಮೈಸೂರಿನಲ್ಲಿ ಇದ್ದಷ್ಟು ನ್ಯಾಯ ಮತ್ತು ಸತ್ಯ ಇನ್ಯಾವುದೇ ಇತರೆ ರಾಜ್ಯಗಳಲ್ಲಿ ಇರಲೇ ಇಲ್ಲ ಅನ್ನೋದು ಸತ್ಯ. ಹೌದು, ಟಿಪ್ಪು ಸುಲ್ತಾನ್ ಆಡಳಿತದ ಮೈಸೂರು ಈಗಿನಂತೆ ಕೇವಲ ಜಿಲ್ಲೆಯಷ್ಟೇ ಆಗಿರಲಿಲ್ಲ, ಅದೊಂದು ಸಂಪತ್ಭರಿತ ದೇಶವಾಗಿತ್ತು. ಟಿಪ್ಪುವಿನ ಸಾವಿನ ನಂತರ ಕನ್ನಡ ರಾಜ್ಯದ ಪತನ ಪರ್ವ ಪ್ರಾರಂಭವಾಯಿತು. ಹೈದರ್, ಟಿಪ್ಪು ಆಡಳಿತಾವಧಿಯಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ಕನಸು ಕಂಡಿದ್ದ ಸಾಧ್ಯತೆಗಳೆಲ್ಲ ಕಮರಿ ಹೋದವು. ರೈತರು, ಕೂಲಿ ಕಾರ್ಮಿಕರು, ಕುಶಲಕರ್ಮಿಗಳು, ವ್ಯಾಪಾರೋದ್ಯಮಿಗಳು ಪಡೆದುಕೊಂಡಿದ್ದ ಸ್ವಾತಂತ್ರ್ಯ, ಸ್ವಾವಲಂಬನೆಯು ಮತ್ತೆ ಪರಾವಲಂಬಿ ಪಾಳೆಗಾರರ ಹಾಗೂ ಬ್ರಿಟಿಷ್ ಆಡಳಿತಗಾರರ ಕೈವಶವಾಗಿ ಹೋಯಿತು. ಹೈದರ್ ಅಲಿ, ಟಿಪ್ಪು ಸುಲ್ತಾನರು ಪ್ರಗತಿ ಪಂಥಕ್ಕೆ ಮುಳ್ಳಾಗಿದ್ದ ಮಠಮಾನ್ಯಗಳ, ಪಾಳೆಗಾರರ ಧರ್ಮಾಧಿಕಾರ ಹಾಗೂ ಸರ್ವಾಧಿಕಾರಗಳನ್ನು ಮೊಟಕುಗೊಳಿಸಿದರು. ಟಿಪ್ಪುವಿನ ಅವಧಿಯಲ್ಲಿ ಕೃಷಿ, ಕೈಗಾರಿಕೆ, ವಾಣಿಜ್ಯೋದ್ಯಮಗಳಿಗೆ ವಿಶೇಷ ಪ್ರೋತ್ಸಾಹ ದೊರೆಯಿತು. ದೇಶದ ಸಂಪತ್ತಿನಲ್ಲಿ ಶ್ರಮಿಕರಿಗೂ ಪಾಲುಗಾರಿಕೆ ಉಂಟು ಅನ್ನೋ ಜನತಾಂತ್ರಿಕ ದೃಷ್ಟಿ ಟಿಪ್ಪುವಿಗಿತ್ತು. ಆಗ ಇಂಡಿಯಾದ ಇತರ ಪ್ರಾಂತ್ಯಗಳಿಗಿಂತ ಇವನ ಸಾಮ್ರಾಜ್ಯದಲ್ಲಿ ಜನರಿಗೆ ನೆಮ್ಮದಿ ಎಂಬುದಿತ್ತು. ಟಿಪ್ಪುವಿನ ರಾಜ್ಯದಲ್ಲಿ ನೀರಾವರಿ ಬೆಳೆಗಳು ಕಂಗೊಳಿಸುತ್ತಿದ್ದರೆ ಅದೇ ಕಾಲಕ್ಕೆ ಬೇರೆ ದೊರೆಗಳ ಭೂಭಾಗಗಳು ಮರುಭೂಮಿಯಂತೆ ಪಾಳು ಬಿದ್ದಿದ್ದವು ಅಂತ ಜೇಮ್ಸ್ ಮಿಲ್ ಅನ್ನೋ ಇತಿಹಾಸಕಾರ ಸೂಕ್ಷ್ಮವಾಗಿ ಗುರುತಿಸ್ತಾನೆ. ಇದೆಲ್ಲ ಕಟ್ಟು ಕಥೆಯೇನಲ್ಲ ಅನ್ನೋದನ್ನ ಮನಗಾಣಬೇಕಾದರೆ ಶೇಖ್ ಅಲಿಯವರ ಟಿಪ್ಪು ಸುಲ್ತಾನ್, ಸಾಕಿಯವರ ಮೇಕಿಂಗ್ ಹಿಸ್ಟರಿ, ಸ್ಟ್ಯಾಂಡ್ ಬರ್ಗ್ನ ಟಿಪ್ಪು ಸುಲ್ತಾನ್ ದಿ ಟೈಗರ್ ಆಫ್ ಮೈಸೂರು ಮುಂತಾದ ಕೃತಿಗಳನ್ನು ಓದಲೇಬೇಕು. ಟಿಪ್ಪು ಸುಲ್ತಾನನ ಕುರಿತಾದ ನೈಜ ಇತಿಹಾಸದ ಘಟನೆಗಳನ್ನ ಈಗ ಮಕ್ಕಳಿಂದ ಮರೆಮಾಚಲು ಹವಣಿಸುತ್ತಿರುವ ಮನುವಾದಿಗಳಿಗೆ, ಅವುಗಳಿಗೆ ಮುಖವಾಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾಧ್ಯಮಗಳಿಗೆ ನಾವು ಮತ್ತೆ ಮತ್ತೆ ಟಿಪ್ಪುವಿನ ಹೆಚ್ಚುಗಾರಿಕೆ, ಆತನ ಪ್ರಗತಿಪರ ಕಾರ್ಯಗಳು, ಆತನಿಗಿದ್ದ ಕನ್ನಡ ಪ್ರೇಮ, ದಲಿತ ಕಾಳಜಿ, ಸಾಮಾಜಿಕ ಕಕ್ಕುಲಾತಿ ಎಲ್ಲವನ್ನ ತಿಳಿಸಿಕೊಡುವ ಹೊಣೆಗಾರಿಕೆ ಇದೆ. ಅದನ್ನು ನಾವಾದರೂ ಹೇಳದೆ ಹೋದಲ್ಲಿ ಮುಂದಿನ ಪೀಳಿಗೆ ನಮ್ಮನ್ನ ಕ್ಷಮಿಸೋದಿಲ್ಲ. ಟಿಪ್ಪುವಿನಿಂದ ನಾವು ಉಂಡ ಅನ್ನಕ್ಕೆ ದ್ರೋಹ ಬಗೆದಂತಾಗುತ್ತೆ. ಆತನೇ ಕೊಟ್ಟ ಭೂಮಿಯಲ್ಲಿ ನಿಲ್ಲಲು ನಮಗೆ ಯೋಗ್ಯತೆ ಇರೋದಿಲ್ಲ. ಇದು ನಿಯತ್ತಿನ ಪ್ರಶ್ನೆ ಅಲ್ಲ, ನಮ್ಮ ಅಸ್ತಿತ್ವದ ಪ್ರಶ್ನೆ. ಹಾಗಾದರೆ ಟಿಪ್ಪುವಿನ ಹೆಚ್ಚುಗಾರಿಕೆ ಏನು? ಅವನ ಪ್ರಗತಿಪರ ಕಾರ್ಯಗಳು ಎಂತಿದ್ದವು? ಅವುಗಳನ್ನು ಹೇಗೆ ಕಾರ್ಯರೂಪಕ್ಕೆ ಅಳವಡಿಸಿಕೊಳ್ತಿದ್ದ? ಕೊನೆಗೆ ಅವುಗಳ ಪರಿಣಾಮ ಏನಾಯಿತು? ಇತ್ಯಾದಿಯಾಗಿ ಕುತೂಹಲ ಹುಟ್ಟುವುದು ಸ್ವಾಭಾವಿಕ. ಈ ಬಗ್ಗೆ ಒಂದಷ್ಟು ವಿಶ್ಲೇಷಣಾತ್ಮಕ ವಿವರಗಳನ್ನು ತಿಳಿದುಕೊಳ್ಳೋಣ. ಮೈಸೂರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ದೊರೆಗಳು ಮೊಟ್ಟ ಮೊದಲು ಮಾಡಿದ ಕಾರ್ಯಾಚರಣೆ ಅಂದರೆ ರೈತಾಪಿ ವರ್ಗವನ್ನ ಜಿಗಣೆಗಳಂತೆ ಕಾಡುತ್ತಿದ್ದ ಪರಾವಲಂಬಿ ಪಾಳೆಗಾರರ ಮರ್ದನ. ಇದರಿಂದಾಗಿ ಮೈಸೂರು ಪ್ರಾಂತ್ಯದಲ್ಲಿ ಊಳಿಗಾಮಾನ್ಯ ವ್ಯವಸ್ಥೆ ನೆಲಕಚ್ಚಿತು ಅಂತ ಬುಕನಾನ್ ಅನ್ನೋ ಇತಿಹಾಸಕಾರ ಹೇಳ್ತಾನೆ. 400ರಿಂದ 500 ಸಂಖ್ಯೆಯ ಪಾಳುಪಟ್ಟುಗಳ ವಶದಲ್ಲಿದ್ದ ಜಮೀನುಗಳನ್ನು ವಶಪಡಿಸಿಕೊಂಡ ಟಿಪ್ಪು ಅವುಗಳನ್ನು ಜೀತ ಚಾಕರಿ ಮಾಡುತ್ತಿದ್ದ ರೈತರಿಗೆ ಹಂಚಿದ. ಉಳಿದ ಜಮೀನನ್ನು ನೇರವಾಗಿ ತನ್ನ ಆಡಳಿತಕ್ಕೆ ತೆಗೆದುಕೊಂಡ. ಈ ಕಾರ್ಯಾಚರಣೆಯ ಪರಿಣಾಮವಾಗಿ ಪಾಳೆಗಾರರು ಕಣ್ಮರೆಯಾಗಿ ರೈತಾಪಿ ವರ್ಗ ತಲೆ ಎತ್ತಲಿಕ್ಕೆ ಸಾಧ್ಯವಾಯಿತು. ಎರಡನೆಯದು ಭೂ ಸುಧಾರಣೆ. ರೈತಾಪಿ ವರ್ಗಕ್ಕೆ ಸ್ಪಂದಿಸಿದ ಟಿಪ್ಪು ಭೂ ಕಂದಾಯಗಳನ್ನು ಗೊತ್ತುಪಡಿಸಿ ವ್ಯಕ್ತಿಯ ಜಾತಿ, ಪಂಥ, ಮತ ಏನೇ ಇದ್ದಿರಲಿ ಉಳುವವನಿಗೆ ಭೂಮಿ ಅನ್ನೋ ಪ್ರಗತಿಪರ ಶಾಸನವನ್ನ ಜಾರಿಗೆ ತಂದ. ಜೀವನಾಂಶಕ್ಕೆ ಅಗತ್ಯವಾದಷ್ಟು ವರಮಾನವನ್ನ ನಿಗದಿಗೊಳಿಸಿ ಹೆಚ್ಚುವರಿಯನ್ನ ಜಹಗೀರುದಾರ ದೇಶಮುಖರಿಂದ ಹಿಂದೆ ಪಡೆದ. ಆಗ ಅವರ ಸ್ಥಿತಿ
ದಯನೀಯವಾಯಿತು. ಮೂರನೆಯದಾಗಿ ಮಠ ಮಾನ್ಯಗಳ ಆಸ್ತಿಪಾಸ್ತಿಗೆ ಆತ ಕತ್ತರಿ ಆಡಿಸಿದ. ಬ್ರಾಹ್ಮಣ ಜಹಗೀರುದಾರರಿಂದ ಪಡೆದುಕೊಂಡ ದೇವಸ್ಥಾನದ ಭೂಮಿಯನ್ನ ಶೂದ್ರ ವರ್ಗಕ್ಕೆ ಹಂಚಿದ. ಇದಕ್ಕೆ ಉದಾಹರಣೆ ಅಂದ್ರೆ ನಂಜನಗೂಡಿನಲ್ಲಿದ್ದ 500 ಬ್ರಾಹ್ಮಣ ಕುಟುಂಬಗಳಿಗೆ 700 ಶೂದ್ರ ಕುಟುಂಬಗಳು ಬಿಟ್ಟಿ ಚಾಕರಿ ಮಾಡಬೇಕಿತ್ತು. ಊರ ಹೊರಗಿದ್ದ ಈ ಅಸ್ಪೃಶ್ಯರು ಟಿಪ್ಪುವಿನ ಕಾಲದಲ್ಲಿ ಹಿಡುವಳಿದಾರರಾದದ್ದು ಚರಿತ್ರಾರ್ಹ ಘಟನೆ. ಅಷ್ಟೇ ಅಲ್ಲದೆ ವಿಚಾರವಂತನಾಗಿದ್ದ ಟಿಪ್ಪು ಪರಾವಲಂಬಿ ವೈದಿಕರನ್ನ ಹೊರತುಪಡಿಸಿ ದುಡಿಯುವ ಲೌಕಿಕ ಬ್ರಾಹ್ಮಣರಿಗೆ ಕೆಲಸ ಕಾರ್ಯಗಳನ್ನು ನೀಡಿ ಉಪಕರಿಸಿದ. ಒಟ್ಟಾರೆ ಪರಾವಲಂಬಿ ಪಾಳೆಗಾರರನ್ನು ವೈದಿಕ ಬ್ರಾಹ್ಮಣರನ್ನು ಗಮನಾರ್ಹವಾಗಿ ತಗ್ಗಿಸಿಬಿಟ್ಟ ಟಿಪ್ಪು ಸುಲ್ತಾನ್. ಇದರಿಂದಾಗಿ ಈತ ಬ್ರಾಹ್ಮಣ ವಿರೋಧಿ, ಮತಾಂಧ ಮುಂತಾದ ಆರೋಪಕ್ಕೆ ಒಳಗಾದ. ಮುಸ್ಲಿಂ ಆಗಿದ್ದರಿಂದ ಈ ಮಾತು ಇನ್ನಷ್ಟು ಪ್ರಚಾರಕ್ಕೆ ಬಂದದ್ದು. ಈಗಲೂ ಚಾಲ್ತಿಯಲ್ಲಿ ಇರೋದು ಈ ನೆಲದ ಸ್ವಾಭಾವಿಕ ಗುಣ. ನಾಲ್ಕನೆಯದಾಗಿ ಹಳ್ಳಿಗರನ್ನು ಸುಲಿಯುತ್ತಿದ್ದ ಪಾಳೆಗಾರರ ಕೊನೆಯ ಕೊಂಡಿಯಾಗಿದ್ದ ಗೌಡರ ದರ್ಪವನ್ನ ಭಂಗಗೊಳಿಸಿದ ಟಿಪ್ಪು ಸುಲ್ತಾನ್. ರೈತರಲ್ಲಿ ಯಾರು ದಕ್ಷನೋ ಅವನೇ ಗೌಡ ಅಂತ ಸಾರಿದ. ಅಲ್ಲದೆ ಅಸಮರ್ಥ ಗೌಡ ನೇಗಿಲು ಹಿಡಿದು ದುಡಿಯುವಂತೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ. ಉಂಬಳಿಯ ಶಾನುಭೋಗರನ್ನ ಕಿತ್ತು ಹಾಕಿ ವೇತನದ ಮೇಲೆ ಕುಲಕರ್ಣಿಗಳನ್ನ ನೇಮಿಸಿದ. ಯಾರೇ ಗೌಡ ಶಾನುಭೋಗರಿರಲಿ, ಅವರಿಗೆ ಶೂದ್ರರು ಬಿಟ್ಟಿ ಚಾಕರಿ ಮಾಡಬಾರದೆಂದು ಕಟ್ಟುಪಾಡು ಮಾಡಿದ. ಐದನೆಯದಾಗಿ ಸೈನಿಕರಿಗೂ ಭೂಮಿ ಹಂಚಿ ಶೂದ್ರ ವರ್ಗದಿಂದ ಬಂದಿದ್ದ ಬೇಡ, ಕುರುಬ, ಈಡಿಗ, ಒಕ್ಕಲಿಗ, ಲಿಂಗಾಯತ ಮುಂತಾದ ತನ್ನ 3 ಲಕ್ಷ ಸೈನಿಕರಿಗೆ ಟಿಪ್ಪು ಭೂಮಿಯನ್ನು ನೀಡಿ ಅವರ ಅಭಿಮಾನಕ್ಕೆ ಪಾತ್ರನಾದ. ಇದರಿಂದ ಬಾಡಿಗೆ ಭಂಟರು ದೇಶಾಭಿಮಾನಿ ದಳವಾಗಿ ಮಾರ್ಪಟ್ಟರು. ಆರನೆಯದಾಗಿ ರಾಜ್ಯದ ಎಲ್ಲೆಡೆ ಪಾಳು ಬಿದ್ದಿದ್ದ ಹಿಡುವಳಿ ಭೂಮಿಯನ್ನ ವಶಪಡಿಸಿಕೊಂಡು ದುಡಿಯುವ ರೈತ ಮಕ್ಕಳಿಗೆ ಹಂಚಲಾಯಿತು. ಗುಡ್ಡಗಾಡು ಬಂಜರು ಪ್ರದೇಶ, ಬೆದ್ದಲು ಭೂಮಿ ಮುಂತಾಗಿ ಕೃಷಿಗೆ ಒಳಪಟ್ಟಿತ್ತು. ಟಿಪ್ಪು ತಂದೆ ಹೈದರಾಲಿಯು 60,000 ತಮಿಳು ರೈತ ಕುಟುಂಬಗಳನ್ನು ಇತ್ತ ಕರೆತಂದು ವ್ಯವಸಾಯಕ್ಕೆ ಬಿಟ್ಟಿದ್ದ. ಹೀಗೆ ಕೃಷಿ ವಿಸ್ತರಣೆಯಾದುದರಿಂದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಮಾಲು ಸಹಜವಾಗಿಯೇ ಉತ್ಪನ್ನವಾಗುತ್ತಾ ಬಂದಿತ್ತು. ದೇಶ ಅಭಿವೃದ್ಧಿ ಪಥದತ್ತ ದಾಪುಗಾಲು ಹಾಕುವಲ್ಲಿ ಕೃಷಿಗೆ ಮೊದಲ ಆದ್ಯತೆ ಇರಬೇಕೆಂಬ ದೂರದೃಷ್ಟಿ ಟಿಪ್ಪುವಿಗೆ ಸಿದ್ಧಿಸಿತ್ತು. ಏಳನೆಯದಾಗಿ ಸಾಂಪ್ರದಾಯಿಕ ಆಹಾರ ಧಾನ್ಯಗಳಲ್ಲದೆ ಕಬ್ಬು, ಅಡಿಕೆ, ರೇಷ್ಮೆ, ತಂಬಾಕು ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಉತ್ತೇಜನ ನೀಡುವ ಮೂಲಕ ಹಳ್ಳಿಗಳನ್ನು ತ್ವರಿತ ವಾಣಿಜ್ಯೀಕರಣಗೊಳಿಸಲಾಯಿತು. ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣದ ಲಾಲ್ಬಾಗ್ ತೋಟಗಳಲ್ಲಿ ಜಗತ್ತಿನ ಅಪೂರ್ವ ಬಗೆಯ ಗಿಡಮರ, ಹೂತಳಿಗಳನ್ನು ತರಿಸಿ ಅಭಿವೃದ್ಧಿಪಡಿಸಲಾಯಿತು. ಆದ್ದರಿಂದ ಆಧುನಿಕ ತೋಟಗಾರಿಕೆಯಲ್ಲಿ ತಜ್ಞರಾದ MH ಮರಿಗೌಡರು ಲಾಲ್ಬಾಗ್ ತೋಟಗಳ ಈ ಪ್ರಾಮುಖ್ಯತೆಯನ್ನು ಸಮರ್ಥಿಸಿದ್ದಾರೆ. ಒಟ್ಟಾರೆಯಾಗಿ ಟಿಪ್ಪು ಸುಲ್ತಾನ್ ಜಾರಿಗೆ ತಂದ ಭೂ ಸುಧಾರಣೆ, ನೀರಾವರಿ ಯೋಜನೆ, ಹೊಸ ತಳಿಗಳ ಅಭಿವೃದ್ಧಿ, ವಾಣಿಜ್ಯ ಬೆಳೆಗಳ ಕೃಷಿ ವಿಸ್ತರಣೆಗೆ ತಕ್ಕ ಸಾಲ ಮುಂತಾದವುಗಳು ಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷ ಪ್ರಭಾವವನ್ನುಂಟು ಮಾಡಿದವು. ಟಿಪ್ಪುವಿನ ಪ್ರಗತಿಪರ ಶಾಸನಗಳು ಆಧುನಿಕ ಕರ್ನಾಟಕದಲ್ಲಿ ದೇವರಾಜ ಅರಸು ಜಾರಿಗೆ ತಂದ ಅನೇಕ ಶಾಸನಗಳನ್ನು ನೆನಪಿಗೆ ತರುವಂತಿವೆ. ಆದ್ದರಿಂದ ಟಿಪ್ಪು ತನ್ನ ಕಾಲಕ್ಕಿಂತ ಸುಮಾರು 2 ಶತಮಾನ ಮುಂದಿದ್ದ. ಟಿಪ್ಪುವಿನ ರಾಷ್ಟ್ರೀಯತೆಯ ಮತ್ತೊಂದು ಮುಖ ಎಂದರೆ ಆತ ವಾಣಿಜ್ಯೋದ್ಯಮಕ್ಕೆ ಕೊಟ್ಟ ವಿಶೇಷ ಪ್ರಾಮುಖ್ಯತೆ. ಇಷ್ಟೇ ಅಲ್ಲದೆ ಹೈದರಾಲಿ, ಟಿಪ್ಪು ಸುಲ್ತಾನರು ಏಕಕಾಲಕ್ಕೆ ಬ್ರಿಟಿಷ್ ವಾಣಿಜ್ಯ ಬಹಿಷ್ಕಾರ ಹಾಕಿ ದೇಶಿ ಮಾರುಕಟ್ಟೆಯ ರಕ್ಷಣೆಯನ್ನು ಬಹಳ ಎಚ್ಚರದಿಂದ ನಿರ್ವಹಿಸಿದ್ದಾರೆಂದು ತಿಳಿದು ಬರುತ್ತದೆ. ದೇಶದಲ್ಲಿ ಮೊಟ್ಟ ಮೊದಲಿಗೆ ಸರ್ಕಾರದ ವತಿಯಿಂದ ವ್ಯಾಪಾರಿ ನಿಗಮವೊಂದನ್ನು ಸ್ಥಾಪಿಸಿದ್ದು ಟಿಪ್ಪು ಸುಲ್ತಾನ್. ಎಲ್ಲ ಕ್ಷೇತ್ರಗಳನ್ನು ಖಾಸಗೀಕರಣಕ್ಕೆ ಒಳಪಡಿಸುವ ಈ ಸಂದರ್ಭಕ್ಕೆ ಇದು ಗಮನಾರ್ಹ. ಈ ವ್ಯಾಪಾರಿ ನಿಗಮದಿಂದ ಜನರ ವ್ಯಾಪಾರಕ್ಕೆ ವಿಶೇಷ ಪ್ರೋತ್ಸಾಹ ದೊರೆಯಿತು. ಹೆಚ್ಚೆಚ್ಚು ಹತ್ತಿ ಬೆಳೆಯುವ ಉತ್ತರ ಕರ್ನಾಟಕದಲ್ಲಿ ಆ ರೈತರಿಗೆ ಅನುಕೂಲವಾಗುವಂತೆ ಮಾರಾಟ ಕೇಂದ್ರಗಳನ್ನು ತೆರೆಯಲಾಯಿತು ಮತ್ತು ನೇಕಾರರಿಗೆ ಅನುಕೂಲವಾಗುವಂತೆ ಜವಳಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಬೆಂಗಳೂರು, ಮಂಗಳೂರು ವಲಯಗಳಲ್ಲಿ ಜವಳಿ ವ್ಯಾಪಾರ ವಹಿವಾಟು ನಿರಂತರವಾಗಿ ಸಾಗುತ್ತಿತ್ತು. ಇದಕ್ಕಾಗಿ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮಂಗಳೂರು, ಹೊಸೂರು ಹೀಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ರಸ್ತೆ ಮಾರ್ಗಗಳನ್ನು ದುರಸ್ತಿಗೊಳಿಸಲಾಯಿತು. ವ್ಯಾಪಾರೋದ್ಯಮಕ್ಕೆ ಅಗತ್ಯವಾದ ಪ್ರಮಾಣದಲ್ಲಿ ನಾಣ್ಯಗಳನ್ನು ಟಂಕಿಸಿ ಚಲಾವಣೆಗೆ ಬಿಡಲಾಗ್ತಿತ್ತು.
ಟಿಪ್ಪುವಿನ ಕೈಗಾರಿಕಾಭಿವೃದ್ಧಿಯು ಆಗ ಚೇತರಿಸಿಕೊಳ್ಳುತ್ತಿದ್ದ ಯುರೋಪಿನ ಕೈಗಾರಿಕಾ ಕ್ರಾಂತಿಗೆ ಪೈಪೋಟಿ ನೀಡುವಂತಿತ್ತು. ಭಾರತ ಹಿಂದುಳಿದ ದೇಶವಾಗಿದ್ದಿತ್ತು ಎಂಬ ಕೆಲವು ಇತಿಹಾಸಕಾರರ ಮಾತಿಗೆ ಬೆಲೆ ಇಲ್ಲದ ಹಾಗೆ ಜವಳಿ, ಕಂಬಳಿ, ಸಕ್ಕರೆ, ಬೆಲ್ಲ ಹಾಗೂ ಎಣ್ಣೆ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂದುವರೆದಿತ್ತು. ಲೌಕಿಕಾಭಿವೃದ್ಧಿಯಲ್ಲಿ ಅತ್ಯಾಕಾಂಕ್ಷಿಗಳಾದ ಅನೇಕ ಮಹಾರಾಜರು ವೈಭವಪೂರ್ಣ ಅರಮನೆಗಳನ್ನು ಕಟ್ಟಿ ಶಯ್ಯಾಗ್ರಹ ರಚನೆಯಲ್ಲಿಯೇ ತಮ್ಮ ಜೀವಿತ ಕಾಲವನ್ನು ವ್ಯಯ ಮಾಡಿಬಿಟ್ಟಿದ್ದಾರೆ. ಟಿಪ್ಪು ಈ ಮಾತಿಗೆ ಅಪವಾದವಾಗಿ ಕಾಣುತ್ತಾನೆ. ಅವನ ಸಾಧಾರಣ ಅರಮನೆಗಳು ಇಂದಿಗೂ ಇವೆ. ಅವನ ಪುಸ್ತಕ ಭಂಡಾರ, ಪ್ರಯೋಗಾಲಯ, ವಸ್ತು ಸಂಗ್ರಹಾಲಯ ಎಲ್ಲವೂ ಅವನ ಅರಮನೆಯೇ ಆಗಿತ್ತು. ಪುಸ್ತಕ ಪ್ರೇಮಿಯಾದ ಟಿಪ್ಪು 2,000ಕ್ಕೂ ಹೆಚ್ಚು ಉತ್ತಮ ಗ್ರಂಥಗಳನ್ನು ಸಂಗ್ರಹಿಸಿದ್ದು ಅಧ್ಯಯನ ಮಾಡ್ತಿದ್ದ. ಅವನ ಒಂದು ಬರಹದ ಪ್ರಕಾರ ಚೈನಾ ಗೋಡೆ, ಈಜಿಪ್ಟಿನ ಪಿರಮಿಡ್ಡುಗಳಂತಹ ಸ್ಮಾರಕಗಳು ರಹಸ್ಯಗಳನ್ನು ಬಿಚ್ಚಿಡುತ್ತವೆ. ಅವುಗಳು ತಮ್ಮೊಡಲೊಳಗೆ ಲಕ್ಷಾಂತರ ಜನರ ದುಡಿಮೆ ಹಾಗೂ ಸಾವಿನ ಕ್ರೌರ್ಯ ಬಚ್ಚಿಟ್ಟುಕೊಂಡಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಅಮೆರಿಕ ವಿಮೋಚನೆಗೊಂಡ ಸಂದರ್ಭದಲ್ಲಿ ಟಿಪ್ಪು ಆ ದೇಶವನ್ನ ಅಭಿನಂದಿಸುತ್ತಾನೆ. ಆದರೆ ಇವತ್ತು ಅಂಥ ಅಮೆರಿಕವೇ ಅನ್ಯ ರಾಷ್ಟ್ರಗಳ ಸಾರ್ವಭೌಮತ್ವದ ಮೇಲೆ ಬೂಟು ಕಾಲಿಡುತ್ತಿರುವುದು ಎಂಥ ವಿಪರ್ಯಾಸ ಅಲ್ವೇ? ಟಿಪ್ಪು ಸುಲ್ತಾನ್ ಪಂಪನ ವಿಕ್ರಮಾರ್ಜುನ ವಿಜಯದ ಕಥಾನಾಯಕ ಅರಿಕೇಸರಿಯ ನೆನಪನ್ನ ತರ್ತಾನೆ. ಆಕ್ರಮಣಶೀಲ ಸ್ವತಂತ್ರ ಪ್ರವೃತ್ತಿಯ ಚಾಲುಕ್ಯ ಸಾಮಂತನಾದ ಅರಿಕೇಸರಿ ರಾಷ್ಟ್ರಕೂಟ ಚಕ್ರವರ್ತಿ ಪೀಠವನ್ನ ಹತ್ತುವ ಅವಕಾಶಗಳಿದ್ದಾಗಿಯೂ ಅದಕ್ಕೆ ಆಸೆ ಬೀಳದೆ ಕನ್ನಡ ರಾಷ್ಟ್ರೀಯತೆಯನ್ನ ಉಳಿಸಿ ಬೆಳೆಸಿಕೊಂಡಿದ್ದ ಸಾಂಸ್ಕೃತಿಕ ವೀರನಾಗಿದ್ದ. ಹಾಗೆ ಟಿಪ್ಪು ಸುಲ್ತಾನ್ ಕೂಡ ಕನ್ನಡ ರಾಷ್ಟ್ರೀಯತೆಯ ನಿಜ ದನಿಯಾಗಿದ್ದಾನೆ. ಟಿಪ್ಪುವಿನ ವಿದೇಶಾಂಗ ನೀತಿ ಅವನ ರಾಷ್ಟ್ರೀಯ ಪ್ರಜ್ಞೆಯನ್ನ ನಿಚ್ಚಳವಾಗಿ ಬಿಂಬಿಸುತ್ತದೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರೋಧಿಯಾಗಿದ್ದ ಟಿಪ್ಪು ಫ್ರೆಂಚರು, ಮರಾಠರು ಹಾಗೂ ನಿಜಾಮರೊಂದಿಗೆ ಮೈತ್ರಿಕೂಟವನ್ನು ರಚಿಸಿಕೊಂಡು ಬ್ರಿಟಿಷರನ್ನ ಹಿಮ್ಮೆಟ್ಟಿಸಲು ಶತ ಪ್ರಯತ್ನಗಳನ್ನು ಮಾಡಿದ. ಆದರೆ ಸೂಕ್ತ ಸಮಯದಲ್ಲಿ ಸ್ವಾರ್ಥಿ ಮರಾಠರು ಮತ್ತು ನಿಜಾಮ ಆಂಗ್ಲರೊಂದಿಗೆ ಶಾಮೀಲಾಗಿ ಇವನನ್ನ ಏಕಾಂಗಿ ಮಾಡಿದರು. ಫ್ರೆಂಚರು ಕೂಡ ಬ್ರಿಟಿಷರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ದೂರ ಉಳಿದುಬಿಟ್ರು. ಸಾಲದಕ್ಕೆ ಟಿಪ್ಪುವಿನ ದಂಡನಾಯಕ ಮೀರ್ ಸಾದಿಕ್, ದಿವಾನ್ ಪೂರ್ಣಯ್ಯ ಕೂಡ ಆಂಗ್ಲರ ಆಮಿಷಕ್ಕೆ ಒಳಗಾಗಿ ಕೋಟೆ ಕಾಳಗದಲ್ಲಿ ಅವರ ಸೈನ್ಯಕ್ಕೆ ರಹದಾರಿಗಳನ್ನು ತೋರಿಸಿಕೊಟ್ರು. ಹೀಗಾಗಿ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಸೈನಿಕನ ಗುಂಡಿಗೆ ಆಹುತಿಯಾಗಬೇಕಾಯಿತು. ಇಷ್ಟೆಲ್ಲ ಮಾಡಿದ ಟಿಪ್ಪು ಸುಲ್ತಾನನನ್ನು ದೇಶದ್ರೋಹಿ, ಮತಾಂಧ ಇತ್ಯಾದಿಯಾಗಿ ಮನುವಾದಿ ಜನ ಈಗ ಅವಹೇಳನ ಮಾಡುವುದು ಅವರ ನೀಚತನಕ್ಕೆ ಹಿಡಿದ ಕನ್ನಡಿಯಷ್ಟೇ. ಬ್ರಾಹ್ಮಣ ಜಹಗೀರು, ದೇವಸ್ಥಾನಗಳ ದತ್ತಿ ಭೂಮಿಯನ್ನ ಶೂದ್ರ ವರ್ಗಕ್ಕೆ ನೀಡಿದುದರಿಂದ ಕೆಲವರು ತಾವಾಗಿಯೇ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ತಮ್ಮ ಕೀಳರಿಮೆಯನ್ನ ನೀಗಿಕೊಂಡ್ರೆ ಟಿಪ್ಪು ಸುಲ್ತಾನ್ ಮತಾಂತರಕ್ಕೆ ಬಲಾತ್ಕಾರ ಮಾಡುತ್ತಿದ್ದ ಅನ್ನೋ ಅಪಖ್ಯಾತಿಗೊಳಗಾಗಬೇಕಾಯಿತು. ಆದರೆ ಇದೇ ಟಿಪ್ಪು ಸುಲ್ತಾನ್ ಶೃಂಗೇರಿ, ಶ್ರೀರಂಗಪಟ್ಟಣ ದೇವಸ್ಥಾನಗಳಿಗೆ ಕೊಟ್ಟ ಕೊಡುಗೆಯನ್ನ ಜಾಣತನದಿಂದ ಮರೆಮಾಚಲಾಗಿತ್ತು. ಸಂಘ ಪರಿವಾರದ ಕಾಮಾಲೆ ಕಣ್ಣಿಗೆ ಪ್ರಾಣ ಭಿಕ್ಷೆ ಕೋರಿ ತಪ್ಪೊಪ್ಪಿಗೆ ಪತ್ರ ಬರೆದು ಕೊಟ್ಟ ಹುಸಿ ಹೋರಾಟಗಾರ ಸಾವರ್ಕರ್ ಬ್ರಾಹ್ಮಣನಾದುದರಿಂದ ವೀರನಾಗ್ಬಿಡ್ತಾನೆ. ಆದರೆ ಇತ್ತ ದೇಶ ರಕ್ಷಣೆ ಹೊತ್ತಿನಲ್ಲಿ ಬಲಿದಾನವಾಗಿ ಹೋದ ಟಿಪ್ಪು ಸುಲ್ತಾನ್ ಮುಸ್ಲಿಮನಾದ ಕಾರಣಕ್ಕೆ ದೇಶದ್ರೋಹಿಯಾಗಿ ಬಿಡ್ತಾನೆ. ಇಷ್ಟಲ್ಲದೆ ದಾಸರು ಹಾಡಿದ್ರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಎಂದು. ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನದು ಯಾವತ್ತೂ ರಾಜಿರಹಿತ ಹೋರಾಟ. ಕಡೆಗೆ ಅವರಿಗೆ ಅನ್ಯಾಯದ ಸಾಲಕ್ಕೆ ತನ್ನ 2 ಮುದ್ದಿನ ಮಕ್ಕಳನ್ನು ಒತ್ತಿಯಾಗಿಟ್ಟನೇ ಹೊರತು ಅವರಿಗೆ ತನ್ನ ರಾಷ್ಟ್ರದ ವ್ಯಾಪಾರಿ ಸ್ವಾಮ್ಯವನ್ನ ಆತ ಬಿಟ್ಟು ಕೊಡಲಿಲ್ಲ. ಹೀಗೆ ಕೊಡುವ ಸಾಲಕ್ಕೆ ತನ್ನ ಹೆಂಡತಿ ಮಗನನ್ನು ಒತ್ತೆ ಇಟ್ಟ ಪುರಾಣದ ವ್ಯಕ್ತಿ ಹರಿಶ್ಚಂದ್ರನನ್ನು ಹೊರತುಪಡಿಸಿದರೆ ಇತಿಹಾಸದಲ್ಲಂತೂ ಟಿಪ್ಪುವಿನಂತೆ ಸ್ವಾಭಿಮಾನವನ್ನು ಮರೆದವರು ಯಾರೂ ಇಲ್ಲ. ಕೊನೆಯದಾಗಿ ಟಿಪ್ಪು ಸುಲ್ತಾನ್ ಬಯಸಿದ್ದು, ಕನಸು ಕಂಡಿದ್ದು ಸ್ವತಂತ್ರ, ಸಮೃದ್ಧ, ಸಮಾನತೆಯ, ಸ್ವಾಭಿಮಾನದ ಕನ್ನಡ ರಾಷ್ಟ್ರೀಯತೆಯನ್ನು. ಅದು ಗರಿಗಟ್ಟಿಕೊಳ್ಳುವುದರಲ್ಲಿಯೇ ಆತ ಕಣ್ಮರೆಯಾದ. ಅಲ್ಲಿಂದ ಇವತ್ತಿಗೂ ಹೀಗೆ ಪಣ ತೊಟ್ಟು ಹೋರಾಡಿ ನಾಡು ಕಟ್ಟುವ ವ್ಯಕ್ತಿಗಾಗಿ ಈ ನೆಲ ಕಾಯುತ್ತಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.